ಆಹಾ, ಎಷ್ಟು ತೇಜಸ್ವಿಯಾದ ಬಾಲಕ! ಕ್ಷತ್ರಿಯನಲ್ಲವೇ? ಅಪಮಾನವನ್ನು ಸಹಿಸಲಾಗದ ಸ್ವಾಭಿಮಾನ. ಈ ಚಿಕ್ಕ ಬಾಲಕ ಧ್ರುವ ತಾಯಿಯ ಬಗ್ಗೆ, ತನ್ನ ಬಗ್ಗೆ ಚಿಕ್ಕಮ್ಮ ಆಡಿದ ಮಾತುಗಳನ್ನು ಗಂಭೀರವಾಗಿ ಮನಸ್ಸಿಗೆ ತಂದುಕೊಂಡು ಅವಳು ಆಡಿದ ಅಣಕದ ಮಾತುಗಳನ್ನು ಸತ್ಯ ಮಾಡಲು ತಪಸ್ಸು ಮಾಡಿ ಶ್ರೀಹರಿಯ ಅನುಗ್ರಹ ಪಡೆಯಲು ಅರಣ್ಯಕ್ಕೆ ಬಂದು ಬಿಟ್ಟಿದ್ದಾನೆ. ಎಂಥ ಆಶ್ಚರ್ಯ! ನಾರಾಯಣ ನಾರಾಯಣ. ಗುರುಗಳೇ, ದೇವಋಷಿಗಳಾದ ನಾರದರಿಗೆ ಧ್ರುವನ ಮೇಲೆ ಅನುಕಂಪವೂ ಮೂಡಿತು. ಅಚ್ಚರಿಯೂ ಆಯಿತಲ್ಲವೇ? ಖಂಡಿತ. ಸಾತ್ವಿಕರಾದ ಯಾರಿಗೇ ಆದರೂ ಧ್ರುವನ ನಿರ್ಧಾರ ಅನುಕಂಪ ಅಚ್ಚರಿ ಮೂಡಿಸುವುದು ಸಹಜ. ಅದರಲ್ಲೂ ಪರಮ ಸಾತ್ವಿಕರು, ಶ್ರೀಹರಿಯ ಪರಮ ಭಕ್ತರೂ ಆದ ನಾರದರಿಗೆ ಅಂತಹ ಭಾವನೆ ಬರುವುದರಲ್ಲಿ ಏನು ಆಶ್ಚರ್ಯ! ಆ ಕುತೂಹಲದಿಂದಲೇ ಅವರು ಧ್ರುವನ ಜೊತೆ ಮಾತನಾಡಲು ಬಯಸಿದರು. ನಾರದರು ಧ್ರುವನ ನಿರ್ಧಾರವನ್ನು ಸರಿಯೆಂದೇ ಬೆಂಬಲಿಸಿದರೆ ಅಥವಾ ಅಂಥ ನಿರ್ಧಾರವನ್ನು ಮಾಡಬಾರದಿತ್ತೆಂದು ಬುದ್ಧಿ ಹೇಳಿದರೆ? ತಪಸ್ಸು ಮಾಡುವ ಮಹಾ ನಿರ್ಧಾರ ಮಾಡಿದ ಧ್ರುವನನ್ನು ನಾರದರು ಸಹಜವಾಗಿಯೇ ಬೆಂಬಲಿಸಿದರು, ಜೊತೆಗೆ ಮಾರ್ಗದರ್ಶನವನ್ನೂ ನೀಡಿದರು. ನಾರದರು ಯಾವ ರೀತಿಯ ಮಾರ್ಗದರ್ಶನ ನೀಡಿದರು ಗುರುಗಳೇ? ಧ್ರುವ ಇನ್ನು ಚಿಕ್ಕವನು. ಅವನಿಗೆ ಧ್ಯಾನ, ಏಕಾಗ್ರತೆ, ತಪಸ್ಸಿನ ಬಗ್ಗೆ ಅರಿವು ನೀಡಬೇಕಾಗಿತ್ತು. ಅದಕ್ಕಿಂತ ಮೊದಲು ಅವರು ಧ್ರುವನ ನಿಷ್ಠೆ ಎಷ್ಟು ಭದ್ರವಾಗಿದೆ ಎಂದು ಪರೀಕ್ಷಿಸಬೇಕಾಗಿತ್ತು. ಗುರುದೇವ, ನಾರದರು ಧ್ರುವನನ್ನು ಹೇಗೆ ಪರೀಕ್ಷಿಸಿದರು? ಮಾತಿನ ಮೂಲಕವೇ ನಾರದರು ಧ್ರುವನ ನಿರ್ಧಾರ ಅಚಲವೆಂದು ಮನಗಂಡು ಅವನಿಗೆ ಮಾರ್ಗದರ್ಶನ ನೀಡಲು ಮುಂದಾದರು. ನಾರಾಯಣ. ರಾಜಕುಮಾರ ಧ್ರುವ, ದೇವಋಷಿ ನಾರದರಿಗೆ ಪ್ರಣಾಮಗಳು. ಇಷ್ಟಾರ್ಥ ಸಿದ್ಧಿರಸ್ತು. ಚಿರಂಜೀವಿಯಾಗು ಮಗು. ಅದಿರಲಿ, ಈ ಘೋರವಾದ ಅರಣ್ಯದಲ್ಲಿ ಒಬ್ಬನೇ ಎಲ್ಲಿಗೆ ಹೊರಟಿರುವೆ? ತಪಸ್ಸು ಮಾಡಲು ಹೋಗುತ್ತಿದ್ದೇನೆ ಪೂಜ್ಯರೇ. ಏನು ತಪಸ್ಸೆ? ಇಷ್ಟು ಚಿಕ್ಕ ವಯಸ್ಸಿಗೆ? ಮಗು, ನೀನು ರಾಜಕುಮಾರ, ಅರಮನೆಯಲ್ಲಿರಬೇಕಾದವನು. ನೀನೆಲ್ಲಿ, ತಪಸ್ಸೆಲ್ಲಿ? ಪೂಜ್ಯರೇ, ಬರೀ ದುಃಖವನ್ನೇ ಕೊಡುವ ಅರಮನೆಯನ್ನು ನಾನು ತೊರೆದು ಬಂದಿದ್ದೇನೆ. ಏನು, ಅರಮನೆಯನ್ನು ತೊರೆದು ಬಂದಿರುವೆಯಾ? ಅಲ್ಲಿ ನಿನಗೇನು ಕಡಿಮೆಯಾಗಿತ್ತು ಮಗು? ಅಥವಾ ಯಾರಾದರೂ ನಿನ್ನ ಸ್ವಾಭಿಮಾನವನ್ನು ಕೆಳಕಿದರೆ ಅದರಿಂದ ನೊಂದು ಅರಮನೆಯನ್ನು ತೊರೆದು ಬಂದೆಯಾ? ನಿನ್ನ ಕಥೆ ಏನು ಹೇಳು ಮಗು. ತ್ರಿಕಾಲಜ್ಞಾನಿಗಳಾದ ನಿಮಗೆ ತಿಳಿಯದಿರುವ ವಿಷಯ ಯಾವುದಿದೆ? ಆದರೂ ನೀವು ಕೇಳಿದಿರೆಂದು ನಾನು ನನಗಾದ ಅಪಮಾನವನ್ನು ನಿಮಗೆ ಹೇಳುತ್ತೇನೆ. ಇದು ನಡೆದ ವಿಷಯ. ನನ್ನ ಚಿಕ್ಕಮ್ಮನ ಮಾತುಗಳು
ವಿಷದ ಬಾಣದಂತೆ ನನ್ನ ಮನಸ್ಸಿನಲ್ಲಿ ಗಾಯ ಉಂಟು ಮಾಡಿದೆ. ಅದು ಎಂದೆಂದೂ ವಾಸಿಯಾಗದ ಗಾಯ. ಅದನ್ನು ಸಹಿಸಿಕೊಳ್ಳಲಾರದೆ ನಾನು ತಪಸ್ಸು ಮಾಡಲು ಕಾಡಿಗೆ ಬಂದೆ. ಮಗು, ನೀನಿನ್ನು ಬಾಲಕ. ಮಾನ ಅವಮಾನಗಳ ಪರಿವೆ ನಿನಗೇಕೆ? ಶತ್ರುಗಳೋ ಮಿತ್ರರೋ ನಿನಗೇಕೆ? ಸ್ನೇಹ, ಪ್ರೀತಿ, ದ್ವೇಷ, ದುಃಖ ಇವೆಲ್ಲವೂ ನಮ್ಮ ಮನಸ್ಸಿನ ಮೋಹದಿಂದ ಹುಟ್ಟುತ್ತವೆ. ಆ ಮೋಹವನ್ನು ಬಿಟ್ಟವನಿಗೆ ಶತ್ರು ಮಿತ್ರರೂ ಇಲ್ಲ, ಸುಖ ದುಃಖಗಳೂ ಇಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಂಡರೆ ನಿನ್ನ ಚಿಕ್ಕಮ್ಮನ ಮಾತಿಗೆ ನೀನು ದುಃಖ ಪಡಬೇಕಾಗೂ ಇಲ್ಲ, ತಪಸ್ಸು ಮಾಡುವ ಅಗತ್ಯವೂ ಇಲ್ಲ. ಇಲ್ಲ ಪೂಜ್ಯರೇ, ನಾನು ತಪಸ್ಸು ಮಾಡಲೇಬೇಕು. ನನ್ನ ಮನಸ್ಸಿನ ದುಃಖಕ್ಕೆ ಆ ಶ್ರೀಹರಿಯಿಂದಲೇ ಸಮಾಧಾನ ಸಿಗಬೇಕು. ಇದು ಇಷ್ಟು ಬೇಗ ನಿರ್ಧರಿಸುವಂತಹ ವಿಚಾರವಲ್ಲ ಮಗು. ತಾಳ್ಮೆಯಿಂದ ಯೋಚಿಸಿ ನಂತರ ನಿರ್ಧರಿಸಬೇಕು. ಮಗು, ಜೀವಿಗಳಲ್ಲಿ ಉತ್ತಮ, ಮಧ್ಯಮ ಮತ್ತು ನೀಚ ಎಂದು 3 ರೀತಿಗಳಲ್ಲಿ ಇರುತ್ತಾರೆ. ಅವರೆಲ್ಲರೂ ತಮ್ಮ ತಮ್ಮ ಅರ್ಹತೆಗೆ ತಕ್ಕಂತೆ ಕರ್ಮಗಳನ್ನು ಮಾಡುತ್ತಾರೆ. ಅದಕ್ಕೆ ತಕ್ಕಂತೆ ಅವರು ಸುಖ ದುಃಖಗಳನ್ನು ಪಡೆಯುತ್ತಾರೆ. ಅದೆಲ್ಲವೂ ಶ್ರೀಹರಿಯ ಸಂಕಲ್ಪ ಎಂದು ಅರಿತವನೇ ವಿವೇಕಿ. ಪೂಜ್ಯರೇ, ನೀವು ಮಹಾಜ್ಞಾನಿಗಳು. ನೀವು ಹೇಳುತ್ತಿರುವ ವಿಚಾರಗಳೆಲ್ಲ ಉತ್ತಮವಾಗಿವೆ. ಅದನ್ನು ತಿಳಿಸಿದ ನಿಮಗೆ ವಂದನೆಗಳು. ಆದರೆ ನಾನು ತಪಸ್ಸು ಮಾಡಬೇಕೆಂಬ ನಿರ್ಧಾರ ಮಾತ್ರ ಅಚಲವಾಗಿದೆ, ಬದಲಾಗುವುದಿಲ್ಲ. ಏಕೆ ಬದಲಾಗಬಾರದು ಮಗು? ಎಲ್ಲವೂ ಶ್ರೀಹರಿಯ ಚಿತ್ತ. ಮಾನಾಪಮಾನಗಳೆಲ್ಲ ಅವನ ಅಧೀನ ಎಂದು ತಿಳಿದರೆ ಆಯಿತು, ಯಾವ ನೋವು ಇರುವುದಿಲ್ಲ. ಅದನ್ನು ಬಿಟ್ಟು ತಾಯಿ ಹೇಳಿದಳು ಎಂದು ತಪಸ್ಸಿಗೆಂದು ಅರಣ್ಯಕ್ಕೆ ಬರಬಹುದೇ? ಏಕೆ? ಸೇಡು ತೀರಿಸಿಕೊಳ್ಳಬೇಕೆಂಬ ಆಸೆ ಏನು? ಇಲ್ಲ ಪೂಜ್ಯರೇ, ನನಗೆ ನೋವು ಕೊಟ್ಟವರಿಗೆ ನೋವು ಕೊಡಬೇಕೆಂದು ನಾನು ಶ್ರೀಹರಿಯ ಮೊರೆ ಹೋಗುತ್ತಿಲ್ಲ. ನಮಗೆ ಕೇಡನ್ನು ಮಾಡಿದವರಿಗೆ ಅಮಂಗಳವನ್ನು ಬಯಸಬಾರದೆಂದು ನನ್ನ ತಾಯಿ ನನಗೆ ಹೇಳಿದ್ದಾಳೆ. ನಾನು ಯಾರಿಗೂ ಕೇಡು ಬಯಸುವುದಿಲ್ಲ. ನನ್ನ ದುಃಖವನ್ನು ನಿವಾರಿಸು ಎಂದು ಮಾತ್ರ ಆ ಶ್ರೀಹರಿಯಲ್ಲಿ ಬೇಡುತ್ತೇನೆ ಪೂಜ್ಯರೇ. ಎಲೈ ಮುಗ್ಧ ಬಾಲಕ, ಶ್ರೀಹರಿಯ ಅನುಗ್ರಹ ಪಡೆಯುವುದು ಅಷ್ಟು ಸುಲಭವೆಂದುಕೊಂಡೆಯ? ಶ್ರೀಹರಿ ಮನುಷ್ಯರಿಗೆ ದುರ್ಲಭ. ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ ಮುನಿಗಳಿಗೂ ಶ್ರೀಹರಿಯ ಅನುಗ್ರಹ ದೊರೆಯುವುದು ಕಠಿಣ. ನೀನಿನ್ನು ಚಿಕ್ಕ ಬಾಲಕ. ಶ್ರೀಹರಿ ನಿನಗೆ ದರ್ಶನ ನೀಡುವುದು ಅಸಂಭವ. ಈ ದುಸ್ಸಾಹಸವನ್ನು ಬಿಟ್ಟು ಅರಮನೆಗೆ ನಡೆ. ಇಲ್ಲ ಪೂಜ್ಯರೇ, ಏನೇ ಆದರೂ ನಾನು ಗುರಿ ಸಾಧಿಸದೆ ಅರಮನೆಗೆ ಹಿಂತಿರುಗುವುದಿಲ್ಲ. ಹಠ ಮಾಡಬೇಡ ಧ್ರುವ ಕುಮಾರ. ಈ ವಯಸ್ಸಿಗೆ ತಪಸ್ಸು ಸರಿಯಲ್ಲ. ನಿನ್ನ ವಯಸ್ಸಿಗೆ ಅರಮನೆಯಲ್ಲಿ ಆಟವಾಡುತ್ತಾ ಆನಂದದಿಂದ ಕಾಲ ಕಳೆಯಬೇಕು. ಇಲ್ಲ ಪೂಜ್ಯರೇ, ನನಗೆ ಅರಮನೆಯಲ್ಲಿ ದುಃಖ ಸಿಗುವುದೇ ಹೊರತು ಆನಂದ ಸಿಗುವುದಿಲ್ಲ. ತಪಸ್ಸು ಮಾಡಿ ನಾನು ನನ್ನ ಕುಲದೈವವಾದ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾದರೆ ನನಗೆ ಅದೇ ಪರಮಾನಂದ. ನನ್ನ ತಾಯಿ ಹೇಳಿದಂತೆ ನಾನು ತಪೋನಿರತನಾಗುತ್ತೇನೆ. ಧ್ರುವಕುಮಾರ, ನಿನ್ನ ಉದ್ದೇಶವೇನೋ ಘನವಾಗಿದೆ. ಆದರೆ ನಿನ್ನ ಪ್ರಯತ್ನ ಸಫಲವಾಗುವುದೆಂಬುದು ಸಂದೇಹಾಸ್ಪದ. ನಿನ್ನ ಪ್ರಯತ್ನ ಸಫಲವಾಗಬೇಕಾದರೆ ನೀನು ಬಾಳಿ ಬದುಕಿ ವಯಸ್ಸಾದ ಮೇಲೆ ನಿನ್ನ ಗುರಿಯನ್ನು ಈಡೇರಿಸಿಕೊಳ್ಳುವುದೇ ಸೂಕ್ತ. ಈ ವಯಸ್ಸಿಗೆ ತಪಸ್ಸು ಅಸಾಧ್ಯ ಮಗು. ದಯಮಾಡಿ ಹಾಗೆ ಹೇಳಬೇಡಿ ಪೂಜ್ಯರೇ. ತಪಸ್ಸಿಗೆ ವಯಸ್ಸಿನ ಗೊಡವೆ ಇಲ್ಲ. ಕಷ್ಟಗಳು ದುಃಖಗಳು ಚಿಕ್ಕವರು ದೊಡ್ಡವರೆಂದು ನೋಡುವುದಿಲ್ಲ. ಹಾಗೆಯೇ ತಪಸ್ಸಿಗೂ ಚಿಕ್ಕವರು ದೊಡ್ಡವರು ಎಂಬ ಭೇದವಿಲ್ಲ. ದೊಡ್ಡವರು ಮಾತ್ರವೇ ಶ್ರೀಹರಿಯ ಮೊರೆ ಹೋಗುವುದಾದರೆ ಚಿಕ್ಕವರು ತಮ್ಮ ದುಃಖ ಪರಿಹಾರಕ್ಕೆ ಏನು ಮಾಡಬೇಕು? ಇಲ್ಲಿ ಕೇಳು ಬಾಲಕ, ದೇವರು ಕೊಟ್ಟ ಸುಖ ದುಃಖಗಳನ್ನು ಯಾರು ಸಂತೋಷದಿಂದ ಸ್ವೀಕರಿಸುತ್ತಾರೋ ಅವರಿಗೆ ಸುಖ ದುಃಖಗಳ ಭೇದವಿರುವುದಿಲ್ಲ. ಅಂಥವರು ಹೇಗಿರಬೇಕೆಂದು ನಿನಗೆ ಗೊತ್ತೇ? ಗೊತ್ತಿಲ್ಲ. ನೀವು ಹೇಳಿದರೆ ತಿಳಿದುಕೊಳ್ಳುತ್ತೇನೆ. ಏಕೆಂದರೆ ನಿಮ್ಮಂಥ ಮಹಾತ್ಮರ ಮಾತುಗಳು ನನ್ನ ಉದ್ಧಾರಕ್ಕೆಂದೇ ನಾನು ಭಾವಿಸಿಕೊಳ್ಳುತ್ತೇನೆ. ಸರಿ, ಹಾಗಾದರೆ ಪರಮಾತ್ಮನ ಅನುಗ್ರಹ ಪಡೆಯಲು ಅಥವಾ ತಮ್ಮ ದುಃಖಗಳನ್ನು ನಿವಾರಿಸಿಕೊಳ್ಳಲು ಅಥವಾ ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧಕರು ಅನುಸರಿಸಿದ ದಾರಿಯನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ಲೋಕದಲ್ಲಿ ಸಾಧಕರು ಶಮದಮಾದಿ ಗುಣಗಳುಳ್ಳ ಉತ್ತಮರನ್ನು ಕಂಡು ಸಂತೋಷ ಪಡುತ್ತಾರೆ. ಸಮಾನ ಗುಣವುಳ್ಳವರಲ್ಲಿ ಮೈತ್ರಿ ತಾಳುತ್ತಾರೆ. ನೀಚರಾದವರ ಮೇಲೆ ಕನಿಕರ ಪಡುತ್ತಾರೆ, ದಯೆ ತೋರಿಸುತ್ತಾರೆ. ಅಂಥವರು ದುಃಖಗಳಿಂದ ತಾಪಗಳಿಂದ ದೂರವಾಗುತ್ತಾರೆ. ನೀನು ಕೂಡ ಅಂಥ ಸಾಧಕರ ಮಾರ್ಗವನ್ನು ಅನುಸರಿಸಿದರೆ ನಿನ್ನ ದುಃಖವು ದೂರವಾಗುತ್ತದೆ. ಈ ತಪಸ್ಸು, ಈ ಅರಣ್ಯದ ಕಠಿಣ ಜೀವನ ನಿನಗೆ ಬೇಡ.
ಪೂಜ್ಯರೇ, ನೀವು ಹೇಳುವ ಮಾರ್ಗ ಸರಿಯಾಗಿದೆ ಎಂದು ನನಗೂ ಅರ್ಥವಾಗುತ್ತದೆ. ಆದರೆ ತಪಸ್ಸು ಮಾಡಿ ನನ್ನ ದುಃಖವನ್ನು ನಿವಾರಿಸಿಕೊಳ್ಳಬೇಕೆಂಬ ನಿರ್ಧಾರದಿಂದ ಹಿಂದೆ ಸರಿಯಲು ಮನಸ್ಸಾಗುತ್ತಿಲ್ಲ. ಅಂದರೆ ನಾನು ಇಷ್ಟೆಲ್ಲ ಹೇಳಿದ ಮೇಲೂ ನಿನ್ನ ನಿರ್ಧಾರವನ್ನು ಬದಲಾಯಿಸಬೇಕೆಂದು ಅನಿಸುತ್ತಿಲ್ಲವೇ? ಖಂಡಿತ ಅನ್ನಿಸುತ್ತಿಲ್ಲ ಪೂಜ್ಯರೇ. ನೀವು ನನಗೆ ಉಪಕಾರ ಮಾಡುವುದಾದರೆ ನನ್ನ ಉದ್ದೇಶ ಸಾಧನೆ ಸಫಲವಾಗುವ ಹಾಗೆ ನನ್ನನ್ನು ಹೃದಯಪೂರ್ವಕವಾಗಿ ಹರಸಿ ಉಪದೇಶ ನೀಡಿ. ಸರಿಯಪ್ಪ, ನಿನ್ನ ನಿರ್ಧಾರ ದೃಢವಾಗಿರುವಾಗ ನಾನೇನು ಮಾಡಲಿ? ಸರಿ, ನಿನಗೆ ನನ್ನಿಂದ ಯಾವ ಉಪದೇಶ ಬೇಕು ಹೇಳು. ಕ್ಷತ್ರಿಯನಾದ ನನ್ನಲ್ಲಿ ವಿನಯ ವಿಧೇಯತೆ ಕಡಿಮೆ ಇದೆ ಎಂಬ ಭಾವನೆ ಬಂದಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಶ್ರೀಹರಿಯ ಪರಮ ಭಕ್ತರು. ಆ ಭಕ್ತಿ ಮಾರ್ಗವನ್ನು ನಾನು ಹೇಗೆ ಸಾಧಿಸಬಹುದೆಂದು ಹೇಳಿ. ಧ್ರುವಕುಮಾರ, ಕ್ಷತ್ರಿಯನ ಹಠ ನಿನ್ನಲ್ಲಿದೆ. ಆದರೆ ನಿನ್ನ ತಪಸ್ಸಿನ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಯೋಚಿಸುತ್ತಿದ್ದೇನೆ. ನಾನೇನು ಮಾಡಲಿ ಪೂಜ್ಯರೇ? ನನ್ನ ಚಿಕ್ಕಮ್ಮನ ಚುಚ್ಚು ಮಾತುಗಳನ್ನು ನನಗೆ ಮರೆಯಲಾಗುತ್ತಿಲ್ಲ. ಪ್ರೀತಿಯ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯವನ್ನು ಅವರು ಕಿತ್ತುಕೊಂಡರು. ಆದ್ದರಿಂದ ಉತ್ಕೃಷ್ಟವಾದ ಪದವಿಯನ್ನು ಪಡೆಯುವ ಆಸೆಯಾಗಿದೆ. ಅದು ಈಡೇರಲು ಶ್ರೀಹರಿಯ ಕೃಪೆಯಿಂದ ಮಾತ್ರ ಸಾಧ್ಯ. ಆ ಕೃಪೆಯನ್ನು ಪಡೆಯುವ ಮಾರ್ಗವನ್ನು ತಿಳಿಸಿ. ಬ್ರಹ್ಮಪುತ್ರರಾದ ನೀವಲ್ಲದೆ ನನಗೆ ಬೇರಿನ್ನಾರು ಮಾರ್ಗ ತೋರಿಸಬಲ್ಲರು? ಅನವರತವೂ ಪವಿತ್ರವಾದ ನಾರಾಯಣ ನಾಮಸ್ಮರಣೆಯಿಂದ ಪುನೀತರಾದ ಪೂಜ್ಯರೇ, ನಾನು ಯಶಸ್ವಿಯಾಗುವಂತೆ ಆಶೀರ್ವದಿಸಿ. ನಾರಾಯಣ ನಾರಾಯಣ. ಶಿಷ್ಯರೇ, ಈ ರೀತಿಯಲ್ಲಿ ಅರಣ್ಯದಲ್ಲಿ ಒಂಟಿಯಾಗಿ ತಪಸ್ಸು ಮಾಡಲು ಹೋಗುತ್ತಿದ್ದ ಬಾಲಕ ಧ್ರುವನನ್ನು ನಾರದರು ಪರಿಪರಿಯಾಗಿ ಪ್ರಯತ್ನಿಸಿದರೂ ಅವನ ನಿರ್ಧಾರ ಬದಲಾಗಲಿಲ್ಲ. ಹೌದು ಗುರುಗಳೇ, ನಾರದರ ಪ್ರಯತ್ನ ವಿಫಲವಾಗಲು ಕಾರಣ ಧ್ರುವಕುಮಾರನ ದೃಢ ಸಂಕಲ್ಪ. ಏನೇ ಆದರೂ ಗುರಿ ಸಾಧಿಸಬೇಕೆಂಬ ಹಠವಿತ್ತ ಹೊರತು ಅವನಲ್ಲಿ ಕಿಂಚಿತ್ತೂ ಅಂಜಿಕೆಯೂ ಇರಲಿಲ್ಲ. ನಾರದರ ಉದ್ದೇಶ ಕೂಡ ಅವನ ನಿರ್ಧಾರ ಎಷ್ಟು ಭದ್ರವಾಗಿದೆ ಎಂದು ಪರೀಕ್ಷೆ ಮಾಡುವುದಾಗಿತ್ತೇ ಹೊರತು ಅವನನ್ನು ನಿರುತ್ಸಾಹಗೊಳಿಸುವುದಾಗಿರಲಿಲ್ಲ. ಆ ಚಿಕ್ಕ ವಯಸ್ಸಿಗೆ ಅವನಲ್ಲಿದ್ದ ದೃಢ ಸಂಕಲ್ಪವನ್ನು ಕಂಡು ನಾರದರಿಗೆ ಆಶ್ಚರ್ಯವಾಯಿತು. ಗುರುಗಳೇ, ನಾರದರು ಎಷ್ಟೇ ತತ್ವ ವಿಚಾರಗಳನ್ನು ಹೇಳಿದರೂ ಧ್ರುವ ಯಾವ ಕಾರಣಕ್ಕೂ ತನ್ನ ತಪಸ್ಸಿನ ನಿರ್ಧಾರವನ್ನು ಕದಲಿಸಲಾಗಲಿಲ್ಲ. ಒಂದು ರೀತಿಯಲ್ಲಿ ನಾರದರು ಧ್ರುವನ ನಿಷ್ಠೆಯನ್ನು ಇನ್ನಷ್ಟು ಗಟ್ಟಿ ಮಾಡಲು ನೆರವು ನೀಡುತ್ತಾರೆ. ಅವರು ಹೇಳಿದ ತತ್ವ ವಿಚಾರಗಳೆಲ್ಲ ಧ್ರುವನ ಹರಿಭಕ್ತಿಯನ್ನು ಹೆಚ್ಚು ಮಾಡಿತೇ ಹೊರತು ಕುಂದಿಸಲಿಲ್ಲ. ಕಾಡಿನ ಕಷ್ಟಗಳಾಗಲಿ ತಪಸ್ಸಿನ ಕಾಠಿಣ್ಯಗಳಾಗಲಿ ಅವನ ನಿರ್ಧಾರದಲ್ಲಿ ಬಿರುಕು ಮೂಡಿಸಲಿಲ್ಲ. ಅವನು ಅರಮನೆಯಿಂದ ಹೊರಟಾಗ ಯಾವ ನಿರ್ಧಾರ ಮಾಡಿದ್ದನೋ ಅದೇ ಕಡೆಯವರೆಗೂ ಅಚ್ಚಳಿಯದೇ ಉಳಿದಿತ್ತು. ಅಂದರೆ ನಾರದ ಮುನಿಗಳು ಧ್ರುವನ ತಪಸ್ಸಿನ ನಿರ್ಧಾರಕ್ಕೆ ಯಾವ ರೀತಿ ಮಾರ್ಗದರ್ಶನ ನೀಡಿದರು ಗುರುದೇವ? ಹಲವು ಹರಿಭಕ್ತರು ಹರಿಯ ಕೃಪೆಗೆ ಪಾತ್ರರಾಗಲು ಜನ್ಮ ಜನ್ಮಾಂತರಗಳಲ್ಲಿ ಪಾಡುಪಟ್ಟ ಕಥೆಯನ್ನು ಧ್ರುವನಿಗೆ ಹೇಳಿ ಅವನ ಮನಸ್ಸನ್ನು ಇನ್ನಷ್ಟು ದೃಢಗೊಳಿಸಿದರು. ಗುರುಗಳೇ, ನಾರದರು ಧ್ರುವನಿಗೆ ಹೇಗೆ ತಪಸ್ಸು ಮಾಡಬೇಕೆಂದು ಮಾರ್ಗದರ್ಶನ ನೀಡಿದರೆ? ಹೌದು ಶಿಷ್ಯರೇ, ಖಂಡಿತವಾಗಿ ನೀಡಿದರು. ಬಹಳ ಸಂತೋಷ ಧ್ರುವಕುಮಾರ. ನಿನ್ನ ಸಂಕಲ್ಪ ಕದಲಿಸಲಾಗದಷ್ಟು ದೃಢವಾಗಿದೆ. ನೀನು ಗುರಿ ಸಾಧನೆ ಮಾಡದೆ ಅರಮನೆಗೆ ಹಿಂದಿರುಗುವುದಿಲ್ಲ ಎಂಬುದು ನನಗೂ ಈಗ ಖಚಿತವಾಯಿತು. ನಿನಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸಲಹೆ ನೀಡುವುದು ನನಗೆ ಬಹಳ ಸಂತೋಷದ ವಿಚಾರ. ಪೂಜ್ಯರೇ, ನಿಮ್ಮ ಕರುಣೆಗೆ ನಾನು ಕೃತಜ್ಞನಾಗಿದ್ದೇನೆ. ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ತಾಯಿಯ ಮಾತನ್ನು ನೆರವೇರಿಸುವಂತೆ ನಾನು ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾಗಬೇಕು. ಖಂಡಿತವಾಗಿ ನೀನು ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾಗುತ್ತೆ ಧ್ರುವಕುಮಾರ. ನಿನ್ನ ತಾಯಿಯ ಮಾತು ಪರಮ ಸತ್ಯ. ನೀನು ಏಕಾಗ್ರತೆಯಿಂದ ಭಗವಂತನಾದ ನಾರಾಯಣನನ್ನು ಭಕ್ತಿಯಿಂದ ಭಜಿಸು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಬೇಡುವ ಮನುಷ್ಯನಿಗೆ ಶ್ರೀಹರಿಯಲ್ಲಿ ಶರಣಾಗುವುದೊಂದೇ ಮಾರ್ಗ. ಪೂಜ್ಯರೇ, ತಪಸ್ಸು ಮಾಡಲು ನಾನು ಒಂದು ಸೂಕ್ತ ಸ್ಥಳವನ್ನು ಆಶ್ರಯಿಸಲೇ? ಖಂಡಿತ ಹಾಗೆ ಮಾಡು ಬಾಲಕ. ಇಲ್ಲಿಯೇ ಸಮೀಪದಲ್ಲಿ ಯಮುನಾ ನದಿಯ ತಟದಲ್ಲಿ ಪುಣ್ಯಪ್ರದವಾದ ಮಧುವನವಿದೆ. ಅಲ್ಲಿಯೇ ನೀನು ಆಶ್ರಯವನ್ನು ಪಡೆದಿದ್ದೆ. ಹಾಗೆ ಆಗಲಿ ಪೂಜ್ಯರೇ.
ನಾನು ಮಧುವನಕ್ಕೆ ಹೋಗುತ್ತೇನೆ. ಆ ಮಧುವನದಲ್ಲಿ ಹರಿ ಸಾನ್ನಿಧ್ಯ ನಿತ್ಯವಾಗಿದೆ. ಅಲ್ಲಿಯ ಯಮುನೆಯ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಉಚಿತ ಕರ್ಮಗಳನ್ನು ಮುಗಿಸಿ ಸಮೀಚನಾಸನದಲ್ಲಿ ಕುಳಿತುಕೋ. ಹಾಗೆ ಆಗಲಿ ಪೂಜ್ಯರೇ. ಅದಾದ ಮೇಲೆ ನಾನು ಶ್ರೀಹರಿಯನ್ನು ಹೇಗೆ ಧ್ಯಾನಿಸಬೇಕೆಂದು ಹೇಳುವ ಕೃಪೆ ಮಾಡಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.